ಓಂ ಗಂ ಗಣಪತೆ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಓಂ ಸಚ್ಚಿದಾನಂದ ಸದ್ಗುರು ಸಾಯಿನಾಥಾಯ ನಮಃ. ಸಮಸ್ತ ಭಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಎಲ್ಲರಿಗೂ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಪಂಚಾಂಗ ಶ್ರವಣ, ಶ್ರೀ ವಿಶ್ವವಸು ನಾಮ ಸಂವತ್ಸರ, ದಕ್ಷಿಣಾಯನ, ಅದೇ ರೀತಿ ಪುಷ್ಯ ಮಾಸ. ಈ ಪುಷ್ಯ ಮಾಸದಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಕೆಲಸಗಳು ಮಾಡಬಾರದು ಅಂತಾರೆ. ಅದನ್ನ ಧನುರ್ಮಾಸವನ್ನು ಸಹ ಕನ್ಸಿಡರ್ ಮಾಡಿದ್ದಾರೆ. ಯಾಕೆ ಅಂದ್ರೆ ದೇವರುಗಳಿಗೆ ಅತಿ ಪ್ರೀತಿವಾದಂತಹ ಮಾಸ ಈ ಧನುರ್ಮಾಸ. ಯಾರೆಲ್ಲ ದೈವ ಸ್ಮರಣೆ ಮಾಡುವಂಥದ್ದಾಗ್ಲಿ, ಬೆಳಗ್ಗೆ ಎದ್ದು ಆ ಹರಳಿ ವೃಕ್ಷವನ್ನ ನಾವು ಸುತ್ತುವಂಥದ್ದಾಗ್ಲಿ, ಅಥವಾ ದೇವಾಲಯ ಹೋಗಿ ಒಂದು 4 ಪ್ರದಕ್ಷಿಣೆ ಹಾಕುವಂಥದ್ದಾಗ್ಲಿ, ಇದೆಲ್ಲ ಮಾಡ್ತಾ ಬರ್ತಾರೋ ಖಂಡಿತವಾಗ್ಲೂ ಈ ಒಂದು ಮಾಸದಲ್ಲಿ ಬರುವಂತಹ ಫಲ ಅತಿ ಹೆಚ್ಚು ಅಂತ ಸಹ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ಆ ಕಾರಣದಿಂದ ರವಿ ಭಗವಾನನು ತನ್ನ ಮಿತ್ರ ಕ್ಷೇತ್ರವಾದಂತಹ ಧನುಸ್ ರಾಶಿಯಲ್ಲಿ ಸಂಚಾರ ಮಾಡುವಾಗ ಧನುರ್ ಮಾಸ ಅಂತ ಹೇಳ್ತೀವಿ. ಇನ್ನ ಅದೇ ರೀತಿ ನಾವು ರಾಶಿ ಗೋಚಾರದ ಕಡೆ ನೋಡೋದಾದ್ರೆ ಮೇಷರಾಶಿಯಲ್ಲಿ ಜನನವಾಗಿರೋ ರಾಷ್ಟ್ರಾಧಿಪತಿಯಾದಂತಹ ಕುಜ ಭಾಗ್ಯದಲ್ಲಿ ಸ್ಥಿತನಾಗಿದ್ದಾನೆ. ಅಲ್ಲಿ ಚತುರ್ಗ್ರಹ ಕೂಟವೂ ಸಹ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಮಾಡೋಂಥ ಕೆಲಸ ಕರೆಕ್ಟಾಗಿ ಮಾಡ್ತಾ ಇರ್ತೀರಾ, ಇದ್ದಕ್ಕಿದ್ದಂಗೆ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಆಗುವಂತ ಸಾಧ್ಯತೆ ಇರ್ತದೆ. ಅದನ್ನ ಸ್ವಲ್ಪ ಯೋಚಿಸಿದ್ರೆ ತುಂಬಾ ಒಳ್ಳೇದು. ಅಂದ್ರೆ ಯಾಕೆ ಯೋಚಿಸ್ಬೇಕು ಅಂದ್ರೆ, ಯಾವುದೋ ಒಂದು ಸಮಸ್ಯೆ ಬಂದಿರುತ್ತೆ, ಮಾಡುವಂತ ಕೆಲಸ ಬ್ರೇಕ್ ಆಗುತ್ತೆ. ಆ ಕಾರಣದಿಂದ ಒಂದೇ ಏಕಚಿತ್ತದಿಂದ ಎಲ್ಲಾ ಕೆಲಸಗಳು ನಿರ್ವಹಿಸಿದ್ರೆ ತುಂಬಾ ಒಳ್ಳೇದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣ್ತೀರಾ. ಮಾನಸಿಕ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಏರಿಳಿತವನ್ನು ಕಾಣುವಂಥದ್ದು. ಸ್ನೇಹಿತರಿಂದ ಒಳ್ಳೆ ಒಂದು ಮನ್ನಣೆ ಸಿಗುವಂಥದ್ದು. ಅಂದ್ರೆ ಸ್ನೇಹಿತರಿಂದ ನಿಮ್ಗೆ ಯಾವುದೋ ಒಂದು ಸೈಟ್ ತಗೋಬೇಕು ಅಥವಾ ಮನೆ ತಗೋಬೇಕು, ಇದ್ರ ಬಗ್ಗೆ ಅವ್ರು ನಿಮ್ಗೆ ಒಂದು ಸ್ವಲ್ಪ ಐಡಿಯಾ ಕೊಡ್ತಾರೆ, ಅದರಿಂದ ಒಳ್ಳೇದಾಗುತ್ತೆ. ಅಥವಾ ಹೊಸ ಕೆಲಸದ ಬಗ್ಗೆ ಒಂದು ಒಳ್ಳೆ ಅನುಕೂಲ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಭಾಗ್ಯದಲ್ಲಿ ಸಂಚಾರ ಮಾಡುವಂತಹ ರಾಷ್ಟ್ರಾಧಿಪತಿ ನಿಮ್ಮನ್ನ ಭಾಗ್ಯೋದಯ ಮಾಡೇ ಮಾಡ್ತಾರೆ, ಅದರಲ್ಲೂ ಮಿತ್ರ ಕ್ಷೇತ್ರದಲ್ಲಿ ಇರೋದ್ರಿಂದ. ಪರಿಹಾರ ರೂಪಕವಾಗಿ ಏನಾದ್ರು ಮಾಡ್ಬೇಕು ಅಂದ್ರೆ ಪರಮೇಶ್ವರ, ಈಶ್ವರನ ಸ್ಮರಣೆ ಮಾಡಿ. ಈ ವಾರ ಎಲ್ಲ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನ ನೀವು ಪಠನೆ ಮಾಡ್ತಾ ಬಂದ್ರೆ ಖಂಡಿತ ಅದ್ಭುತವಾದಂತಹ ರಿಸಲ್ಟ್ ಸಿಗುತ್ತೆ ನಿಮಗೆ. ಸೋಮವಾರ, ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ನೋಡಿ, ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಯಾವುದೋ ಒಂದು ಕೆಲಸ ಕಾರ್ಯ ಅಂದ್ಕೊಂಡಿರುವಂತದ್ದೆಲ್ಲ ಫಟಾಫಟ್ ಅಂತ ಆಗುವಂತ ಸಂದರ್ಭ ಈಗ ಬಂದಿದೆ. ಏನಪ್ಪಾ ಯಾಕೋ ಒಂಥರ ಇತ್ತು ಕಳೆದ ಒಂದು 10-15 ದಿವಸದಿಂದ ಅಂತ ಅಂದ್ಕೊಂತಿರ್ತೀರಾ. ಆದ್ರೆ ಈ ವಾರ ಒಂದು ರೀತಿಯಾದಂತ ಚಾಕಚಕ್ಯತೆಯಿಂದ ಕೂಡುವಂತ ವಾರವಾಗಿರ್ತದೆ. ಅದೇ ರೀತಿ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ. ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಏನೋ ಒಂದು ಕಾಲ್ವಾಸಿ ಪರವಾಗಿಲ್ಲ ಅಂತ ಹೇಳ್ತಾರಲ್ಲ, ಕಾಲ್ವಾಸಿ ಅರ್ಧವಾಸಿ ಅಂತ, ಆ ರೀತಿಯಾದಂತಹ ಒಂದು ವಾರ ನಿಮ್ಮಲ್ಲಿ ಈ ವಾರ ಕಾಣಬಹುದು. ಅದರೊಟ್ಟಿಗೆ ಓದುವಂತ ಮಕ್ಕಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಜೊತೆಗೆ ಹೊಸ ಕೆಲಸದ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅದು ಸಹ ಅನುಕೂಲ ಆಗುವಂತ ಸಾಧ್ಯತೆ ಇರ್ತದೆ. ಇಷ್ಟೆಲ್ಲ ಇದ್ದಾಗ ಪರಿಹಾರ ರೂಪಕವಾಗಿ ಏನಾದ್ರೂ ಒಂದು ಮಾಡ್ಕೋಬೇಕಲ್ವಾ. ಆ ಕಾರಣದಿಂದ ನೀವು ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಮಂಗಳವಾರ, ಬುಧವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರೋರು ದ್ವಿಷ ಭಾವ ರಾಶಿ ಅಂತ, ಎರಡು ಡ್ಯೂಯಲ್ ಮೈಂಡ್ ಆಗೋಗ್ಬಿಡುತ್ತೆ. ಅಂದ್ರೆ ಎಲ್ಲ ಕೆಲಸಗಳು ಕರೆಕ್ಟ್ ಆಗಿರ್ತದೆ, ಸ್ವಲ್ಪ ನೀವೇ ಕನ್ಫ್ಯೂಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇರ್ತದೆ. ದಯವಿಟ್ಟು ಆ ಕನ್ಫ್ಯೂಷನ್ ಬೇಡ. ಏಕಚಿತ್ತದಿಂದ ಕೆಲಸ ಕಾರ್ಯಗಳು ನಿರ್ವಹಿಸಿ. ಜೊತೆಗೆ ಲಘು ದೂರ ಪ್ರಯಾಣದಿಂದ ಸ್ವಲ್ಪ ಲಾಭವನ್ನು ಗಳಿಸುವಂತ ಸಾಧ್ಯತೆಗಳು ಸಹ ಉಂಟು. ಎಲ್ಲೋ ಒಂಚೂರು ಯಾರೋ ಕರ್ಕೊಂಡೋದ್ರು, ಯಾವುದೋ ಒಂದು ಸೈಟ್ ವಿಸಿಟ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಅಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ಅನುಕೂಲ ಆಗುವಂಥದ್ದು. ಪ್ರಮುಖವಾಗಿ ಯಾರೆಲ್ಲ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇರ್ತಾರೋ ಅವ್ರಿಗೊಂದು ಸ್ವಲ್ಪ ಅನುಕೂಲ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಭೂಮಿ ವ್ಯವಹಾರಸ್ಥರಿಗೆ ತುಂಬಾ ಅದ್ಭುತವಾದಂತಹ ಫಲವನ್ನು ಕೊಡುವಂತಹ ವಾರ ಆಗಿರ್ತದೆ. ಅದರೊಟ್ಟಿಗೆ ಯಾರೆಲ್ಲ ಪ್ರಾಧ್ಯಾಪಕ ವೃತ್ತಿಯಲ್ಲಿರ್ತಾರೋ, ಅಂದ್ರೆ ಟೀಚರ್ ಆಗಿರ್ಬೋದು, ಲೆಕ್ಚರರ್ ಆಗಿರ್ಬೋದು, ಇಂಥವ್ರಿಗೂ ಸಹ ಅದ್ಭುತವಾದಂತಹ ವಾರವನ್ನು ನೀವು ಕಾಣ್ಬೋದು. ಸರಿ, ಪರಿಹಾರ ರೂಪಕವಾಗಿ ಏನಾದರೂ ಮಾಡ್ಕೋಬೇಕು ಅಂದ್ರೆ ಖಂಡಿತವಾಗ್ಲೂ ಲಕ್ಷ್ಮೀ ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಜೊತೆಗೆ ಬುಧವಾರ, ಗುರುವಾರ, ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕ ರಾಶಿಯಲ್ಲಿ ಜನನವಾಗಿರುವ ವ್ಯಯಸ್ಥಾನದಲ್ಲಿ ಗುರುವಿನ ಸಂಚಾರ, ಜೊತೆಗೆ ಷಷ್ಠ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿಯಾದಂತಹ ಚಂದ್ರ ಸಂಚಾರ ಮಾಡ್ತಾ ಇದ್ದಾರೆ.
ಕಳವಳದಿಂದ ಒಂದು ರೀತಿಯಂತ ಮಾನಸಿಕವಾಗಿ ಗೊಂದಲ ಉಂಟಾಗುವಂಥದ್ದು. ಸಾಮಾನ್ಯವಾಗಿ ಚಂದ್ರಮೋ ಮನಸೋ ಜಾತಃ ಚಂದ್ರ ತಿಥಸ್ಥಾನೇ ಲಗ್ನಾತ್ ಷಷ್ಠಿ ಅಂತ ಹೇಳ್ತೀವಿ. ಅಂದ್ರೆ ಷಷ್ಠ ಸ್ಥಾನದಲ್ಲಿ ತ್ರಿಕಾ ಸ್ಥಾನ ಅಂತ ಹೇಳ್ತೀವಿ. ಆ ಕಷ್ಟ ಸ್ಥಾನಗಳಲ್ಲಿ ಚಂದ್ರ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟವನ್ನು ಸೂಚಿಸುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದನ್ನು ಹೊರತುಪಡಿಸಿದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ, ಧರ್ಮ ಕಾರ್ಯಶಕ್ತಿ ಹೆಚ್ಚಾಗುವಂಥದ್ದು, ಧರ್ಮ ಕಾರ್ಯಗಳಿಗೆ ಹಣಕಾಸಿನ ವ್ಯಯ ಮಾಡುವಂಥದ್ದು, ಈ ರೀತಿಯಾದಂತಹ ವಿಚಾರಗಳು ಸಹ ಇರುತ್ತದೆ. ಓದುವಂತಹ ಮಕ್ಕಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ತಂದೆ ತಾಯಿಯ ಆರೋಗ್ಯದಲ್ಲೂ ಸಹ ಉತ್ತೇಜನ, ಉನ್ನತವಾದಂತಹ ಆರೋಗ್ಯವನ್ನು ಸಹ ಕಾಣುವಂತ ಸಾಧ್ಯತೆ ಇರ್ತದೆ. ಪರಿಹಾರ ರೂಪಕವಾಗಿ ಏನಾದರೂ ಮಾಡಬೇಕು ಅಂದ್ರೆ ಮನಸ್ಸಿಗೆ ಕಾರಕನಾದಂತಹ ಚಂದ್ರ, ಆ ಚಂದ್ರನಿಗೆ ಯಾವುದಾದ್ರೂ ಹೆಣ್ಣು ದೇವರು ಅಥವಾ ಸಾಕ್ಷಾತ್ ಪರಮೇಶ್ವರ ಈಶ್ವರನ ಸ್ಮರಣೆ ಮಾಡ್ತಾ ಬನ್ನಿ, ತುಂಬಾ ಒಳ್ಳೇದಾಗತ್ತೆ. ಸೋಮವಾರ, ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ಕೆಲಸ ಕಾರ್ಯಗಳು ಮಾಡುವಂತ ಕೆಲಸ ಕಾರ್ಯಗಳು ಖಂಡಿತವಾಗ್ಲೂ ಅದ್ಭುತವಾದಂತಹ ಫಲವನ್ನು ಕೊಡುವಂತಹ ವಾರ ನಿಮ್ಮದಾಗಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಮಾನಸಿಕ ವಿಚಾರದಲ್ಲಿ ಚೈತನ್ಯವನ್ನು ಉಂಟು ಮಾಡುವಂಥದ್ದು, ಜೊತೆಗೆ ಆರೋಗ್ಯದಲ್ಲೂ ಸಹ ಏನೋ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಕಾಣುವಂಥದ್ದು. ಸ್ವಲ್ಪ ಕೊಬ್ಬಿನ ಅಂಶವನ್ನ ಕಮ್ಮಿ ಮಾಡಿದ್ರೆ ಒಳ್ಳೇದು ತುಂಬಾ. ಯಾಕಂದ್ರೆ ಸ್ವಲ್ಪ ಕೊಲೆಸ್ಟ್ರಾಲ್ ಐಟಮ್ಸ್ ತಿನ್ನುವಂಥದ್ದು, ಎಣ್ಣೆ ಜಿಡ್ಡಂಥದ್ದನ್ನು ಸ್ವಲ್ಪ ಈ ವಾರ ಕಮ್ಮಿ ಮಾಡಿದ್ರೆ ತುಂಬಾ ಒಳ್ಳೇದು. ಇನ್ನ ದೈವ ದರ್ಶನ ಮಾಡುವಂಥದ್ದು, ಲಘು ದೂರ ಪ್ರಯಾಣ ಮಾಡುವಂಥದ್ದು, ಇಂತಹ ವಿಚಾರದಲ್ಲಿ ಅದ್ಭುತವಾದಂತಹ ಫಲವನ್ನ ನೀವು ಖಂಡಿತ ಕಾಣಬಹುದು. ಅದರೊಟ್ಟಿಗೆ ಯಾವುದೋ ಒಂದು ಹಳೆಯ ಕೆಲಸ, ನಿಂತೋಗಿರುವಂತಹ ಕೆಲಸ ಸಹ ಮುಂದಕ್ಕೆ ಸಾಗಿಸಿ ಆ ಕೆಲಸದಿಂದ ಲಾಭವನ್ನು ಗಳಿಸುವಂತ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತದೆ. ಸ್ನೇಹಿತರಿಂದ ಒಳ್ಳೆಯ ಒಂದು ಸಂಭಾವನೆ, ಒಂದು ಸಂಪ್ರೀತಿ ಗಳಿಸುವಂತಹ ವಾರ ನಿಮ್ಮದಾಗಿರ್ತದೆ. ಏನಾದ್ರೂ ಸಣ್ಣ ಪುಟ್ಟ ಪರಿಹಾರ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ವಿನಾಯಕನ ಸ್ಮರಣೆ ಮಾಡಿ, ವಿಘ್ನೇಶ್ವರ ನಿಮ್ಗೆ ಖಂಡಿತ ಒಳ್ಳೇದ್ ಮಾಡ್ತಾರೆ. ಓಂ ಗಂ ಗಣಪತಿ ನಮಃ ಅನ್ನೋ ಒಂದು ಮಂತ್ರವನ್ನ ಪಠನೆ ಮಾಡ್ತಾ ಬಂದ್ರೆ ಅಭಿವೃದ್ಧಿ ಹಾದಿ ನಿಮ್ಮದಾಗಿರ್ತದೆ. ನಿಮಗೆ ಗುರುವಾರ, ಶನಿವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಖಂಡಿತವಾಗ್ಲೂ ಯಾವುದೋ ಒಂದು ಮಾನಸಿಕವಾದಂತ ಆಹ್ಲಾದವನ್ನು ಕೊಡುವಂತಹ ವಾರ, ಉತ್ತೇಜನವನ್ನು ಕೊಡುವಂತ ವಾರ, ಲವಲವಿಕೆಯನ್ನು ಕೊಡುವಂತ ವಾರ. ಕೆಲಸ ಕಾರ್ಯಗಳಲ್ಲಿ ಅಂದ್ರೆ ನೀವು ಮಾಡುವಂತ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಕಮ್ಮಿ ಆಗಿರ್ಬೋದು, ಬಿಸ್ನೆಸ್ ಅಲ್ಲಿ ವ್ಯಾಪಾರ ಕಮ್ಮಿ ಆಗಿರ್ಬೋದು, ಆದ್ರೆ ಮಾನಸಿಕವಾಗಿ, ಕೌಟುಂಬಿಕವಾಗಿ ನಿಮ್ಗೆ ಒಂದ್ ರೀತಿಯಂತ ಖುಷಿಕರವಾದಂತಹ ವಾತಾವರಣವನ್ನು ಉದ್ಭವ ಅಂತದ್ದು ಮನೆಯಲ್ಲಿ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಂಡ್ರೂ ಸಹ ಸ್ವಲ್ಪ ದಿನಗಳ ಮಾತ್ರ ಅದಿರ್ತದೆ. ಪ್ರಮುಖವಾಗಿ ಕಾಲಿಗೆ ಸಂಬಂಧಪಟ್ಟಂತ ಯಾರು ಕನ್ಯಾ ರಾಶಿಯಲ್ಲಿ ಜನನಾಗಿರ್ತಾರೋ ಅವರ ತಾಯಿಯವರಿಗೆ ಸ್ವಲ್ಪ ಕಾಲಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳನ್ನ ಅನುಭವಿಸ್ತಾರೆ. ಅದನ್ನು ಹೊರತುಪಡಿಸಿ ಮಿಕ್ಕೆಲ್ಲ ವಿಚಾರಗಳಲ್ಲಿ ಓದುವಂತಹ ವಿಚಾರ ಆಗಿರ್ಬೋದು, ಅಥವಾ ದೈವ ದರ್ಶನ ಮಾಡುವಂತಹ ವಿಚಾರ ಆಗಿರ್ಬೋದು, ಅಥವಾ ಸ್ನೇಹಿತರ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಒಂದು ವೈಯಕ್ತಿಕ ಆ ಏನು ಸ್ವಂತ ವೃತ್ತಿ, ಸೇವಾ ವೃತ್ತಿ ಅಂತ ಹೇಳ್ತೀವಲ್ಲ, ಅಂತಹ ವೃತ್ತಿಗಳಲ್ಲೂ ಸಹ ಸ್ವಲ್ಪ ಚೇಂಜಸ್ ಆಗುವಂತ ಸಾಧ್ಯತೆ ಇರ್ತದೆ. ನೀವು ಪರಿಹಾರ ರೂಪಕವಾಗಿ ಪ್ರಮುಖವಾಗಿ ಹನುಮಂತನ ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ಬುಧವಾರ, ಭಾನುವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಿರೋರು ಏನಪ್ಪಾ ಭಾಗ್ಯೋದಯವಾಗುವಂತ ಕಾಲ ಬಂದಿದೆ ಅಂತ ಅಂದ್ಕೊಂತಿದ್ದೀರಾ? ಖಂಡಿತ ಒಳ್ಳೇದಾಗುತ್ತೆ. ಈ ವಾರ ನಿಮ್ಗೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ. ಭಾಗ್ಯದಲ್ಲಿ ಗುರುವಿನ ಸಂಚಾರ ಮಾಡ್ಬೇಕಾದ್ರೆ ಏನೋ ಒಂದು ರೀತಿಯಾದಂತ ಸಮಾಧಾನವನ್ನು ಕೊಡುವಂಥದ್ದು. ಗುರುವಿನ ಬಲವೂ ಸಹ ಹೆಚ್ಚಾಗಿರ್ತದೆ. ನಿಂತೋದಂತಹ ಕೆಲಸ ಕಾರ್ಯಗಳು ಮುಂದುವರಿಯುವಂತ ಸಾಧ್ಯತೆಗಳು. ಏನಪ್ಪಾ ಧನುರ್ಮಾಸದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಕೆಲವೊಂದು ಬಾರಿ ನಮಗ್ ಗೊತ್ತಿಲ್ಲದೆ ನಿಂತಿರುವಂತದ್ದು ಚಾಲನೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆರೋಗ್ಯದಲ್ಲಿ ಪ್ರಮುಖವಾಗಿ ವೃದ್ಧಿಯನ್ನು ಕಾಣ್ತೀರಾ. ಮಾನಸಿಕ ಚಿಂತೆಯಿಂದ ದೂರವಾಗ್ತೀರಾ. ಸ್ನೇಹಿತರು, ಸಹಪಾಠಿಗಳು, ಸಹೋದ್ಯೋಗಿಗಳು ಇವರಲ್ಲಿ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಅಣ್ಣ ತಮ್ಮಂದ್ರ ಜೊತೆಲೂ ಸಹ ಸ್ವಲ್ಪ ಯೋಚಿಸಿ ವ್ಯವಹರಿಸ್ಬೇಕು, ಯೋಚಿಸಿ ಮಾತಾಡ್ಬೇಕು. ಇಲ್ಲವಾದರೆ ಅಲ್ಲಿ ಸ್ವಲ್ಪ ಮನಸ್ಸಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಅನುಭವಿಸ್ತೀರಾ. ಇಷ್ಟೆಲ್ಲ ಇದ್ದಾಗ ಯಾವ ದೇವರ ಸ್ಮರಣೆ ಮಾಡಬೇಕು? ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ. ಯಾವಾಗ ತೃತೀಯ ಸ್ಥಾನದಲ್ಲಿ ಕುಜಸ್ಥಿತನಾಗಿದೆನೋ ಅದೇ ರೀತಿ ಪಾಪಗ್ರಹಗಳ ಒಂದು ಯುಕ್ತಿ ಎಲ್ಲ ಇರುವುದರಿಂದ ಸ್ವಲ್ಪ ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಜೊತೆಗೆ ಮಂಗಳವಾರ, ಗುರುವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರೆ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು. ಏನಪ್ಪಾ ಅಷ್ಟಮದಲ್ಲಿ ಗುರುವಿನ ಸಂಚಾರ ಮಾಡ್ತದೆ. ಯಾವ ರೀತಿಯಾದಂತಹ ಒಂದು ಫಲವ ಸಿಗುತ್ತೆ ಅಂದ್ರೆ ಅಷ್ಟಮಂ ನಷ್ಟಮಂ ತೋರಿಸುತ್ತೆ. ಯಾವ ರೀತಿಯಾದಂತಹ ನಷ್ಟವನ್ನು ತೋರಿಸುತ್ತೆ? ನಿಮ್ಮ ಒಂದು ಮಾನಸಿಕ ಖಿನ್ನತೆಯನ್ನು ನಷ್ಟ ಮಾಡುತ್ತೆ. ಅದರೊಟ್ಟಿಗೆ ಅವನು ದ್ವಿತೀಯ ಪಂಚಮಾಧಿಪತಿಯಾಗಿದ್ದಾನೆ. ಏನೋ ಒಂದು ರೀತಿಯಂತ ನಿಮ್ಗೆ ಲಾಭವನ್ನು ಗಳಿಸಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅನಿರೀಕ್ಷಿತವಾಗಿ ಕೊಡುವಂತಹ
ಒಂದು ಸ್ಥೈರ್ಯ ಧೈರ್ಯ ಆ ಗುರುವಿಗೆ ಇದೆ. ನೀವು ಯಾವ ಒಂದು ಮಾತಾಡಬೇಕಾದ್ರೂ ಸಹ ಯೋಚಿಸಿ ಮಾತನಾಡಿ. ಮಾತಿನಲ್ಲಿ ನಿಷ್ಠೂರ ಆಗುವಂತ ಸಾಧ್ಯತೆಗಳಿರ್ತದೆ. ಕಾರಣದಿಂದ ಯೋಚಿಸಿ ಮಾತನಾಡೋದೇ ತುಂಬಾ ಸಾಕ್ಷಾತ್ ಆ ಒಂದು ಶಾರದೆಯ ಒಂದು ಸ್ಮರಣೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಜೊತೆಗೆ ಮಂಗಳವಾರ, ಭಾನುವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸು ರಾಶಿ. ಧನುರ್ ರಾಶಿಯಲ್ಲಿ ಜನನವಾಗಿರೋರು ನೋಡಿ, ಚತುರ್ಗ್ರಹಗಳು ನಿಮ್ಮ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಏನೇ ಒಂದು ಕೆಲಸ ಕಾರ್ಯ ಮಾಡ್ಕೊಬೇಕಾದ್ರೂ 4 ಗ್ರಹಗಳು ಬೂಸ್ಟ್ ಮಾಡೋ ತರ ಬರ್ತದೆ. 4 ಗ್ರಹಗಳು ಸಹ ಸಪ್ರೆಸ್ ಆಗುತ್ತೆ, ಅಂದ್ರೆ ಕಮ್ಮಿ ಮಾಡ್ಬಿಡ್ತಾರೆ. ಅವ್ರು ಯಾರೋ ಬೇರೆ ಗ್ರಹಗಳಿಂದ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂತಾರೆ. ಯಾವ ಗ್ರಹವೂ ನಿಮಗೆ ಅನುಕೂಲ ಮಾಡೋದಿಲ್ಲ. ನಿಮ್ಮ ಸ್ವಪ್ರಯತ್ನವಿರ್ತದಲ್ಲ, ಖಂಡಿತವಾಗ್ಲೂ ಅದ್ಭುತ ಫಲವನ್ನು ಕೊಡ್ತದೆ. ಸ್ವಪ್ರಯತ್ನ ಅಂದ್ರೆ ಯಾರು? ಸಾಕ್ಷಾತ್ ಗುರು ಭಗವಾನನು ಸಪ್ತಮ ಸ್ಥಾನದಲ್ಲಿ ಸ್ಥಿತನಾಗಿ ನಿಮ್ಮ ಒಂದು ರಾಶಿಯನ್ನೇ ನೋಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಸ್ವಪ್ರಯತ್ನ ಅಂದ್ರೆ ನಿಮ್ಮ ಸ್ವಂತ ಪ್ರಯತ್ನ ಏನಾದ್ರೂ ಮಾಡಿ, ಏನಾದ್ರೂ ಎಲ್ಲ ವಿಚಾರದಲ್ಲೂ ಸಕ್ಸಸ್ ಕಾಣ್ತೀರಾ. ಆದ್ರೆ ಬೇರೆಯವ್ರು ನಂಬ್ಕೊಂಡು ನೀವೇನಾದ್ರೂ ಕೆಲ್ಸಕ್ಕೆ ಕೈ ಹಾಕಿದ್ರೆ, ಈಗ ಯಾರೋ ಬರ್ತಾರೆ, ಯಾವ್ದೋ ಬೇರೆ ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿರ್ತೀರಾ, ಫ್ರೆಂಡ್ಸ್ ಜೊತೆಗೆ ಹೋಗೋಣ ಅಥವಾ ಇನ್ನೊಬ್ರ ಜೊತೆಗೆ ಹೋಗೋಣ, ಅವ್ರನ್ನ ಕರ್ಕೊಂಡು ಈ ಎಲ್ಲ ವಿಚಾರನ ಏನಾದ್ರೂ ಇಟ್ಕೊಂಡ್ರೆ ಖಂಡಿತ ನಿಮ್ ಕೆಲಸ ಕೆಟ್ಟೋಗುತ್ತೆ. ನೀವು ನಿಮ್ಮ ಕೆಲಸವನ್ನ ಏಕಚಿತ್ತದಿಂದ ಮಾಡಿದ್ದೇ ಆದ್ರೆ ಖಂಡಿತ ಧನುಸು ರಾಶಿಯವರು ಈ ವಾರ ಅದ್ಭುತವಾದಂತಹ ಫಲವನ್ನ ಕಾಣೋದ್ರಲ್ಲಿ ಎರಡನೇ ಮಾತಿಲ್ಲ. ಪರಿಹಾರ ರೂಪಕವಾಗಿ ಗುರುಗಳ ಸ್ಮರಣೆ ಜೊತೆಗೆ ಸೂರ್ಯನಾರಾಯಣನ ಸ್ಮರಣೆ ಮಾಡ್ತಾ ಬನ್ನಿ, ತುಂಬಾ ಒಳ್ಳೇದಾಗುತ್ತೆ. ಸೋಮವಾರ, ಬುಧವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಸಮಾಧಾನ, ಆದ್ರೆ ನಿದ್ರಾಹೀನತೆ, ಏನೋ ಒಂದ್ ರೀತಿ ಅಂತ ಅರ್ಧ ನಿದ್ರೆ ಅಂತ ಹೇಳ್ತೀವಲ್ಲ, ಒಂದ್ ಹೊತ್ನಲ್ಲಿ ಎದ್ರೆ ಎಚ್ಚರ ಆದ್ರೆ ತಿರುಗಿ ನಿದ್ರೆನೆ ಬರಲ್ಲ, ಅಥವಾ ಲೇಟ್ ನೈಟ್ ನಿದ್ದೆ ಮಾಡೋವಂಥದ್ದು, ಅಥವಾ ಮೊಬೈಲ್ ನೋಡ್ಕೊಂಡು ತುಂಬಾ ಹೊತ್ತು ಆದ್ಮೇಲೆ ನಿದ್ದೆ ಮಾಡ್ಬಿಡುವಂಥದ್ದು, ಟಿವಿ ನೋಡ್ಕೊಂಡು ಅಥವಾ ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದು, ಈ ರೀತಿಯಂತ ನಿದ್ರಾಹೀನತೆ ಸ್ವಲ್ಪ ಮಟ್ಟಿಗೆ ಇದೆ. ಖಂಡಿತವಾಗ್ಲೂ ಅದೆಲ್ಲ ಪಕ್ಕಕ್ಕಿಟ್ಟು ನೀವು ಏಕಚಿತ್ತದಿಂದ ನಿದ್ದೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತೀರಾ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲದ ವಾತಾವರಣ, ಅದು ಕೆಲ ದಿನಗಳ ನಂತರ ಅದು ಸಹ ಸರಿ ಹೋಗುತ್ತೆ. ಮಾನಸಿಕ ವಿಚಾರದಲ್ಲೂ ಸಹ ಚಂಚಲತೆ ಜಾಸ್ತಿ ಇರುತ್ತದೆ, ಅಂದ್ರೆ ಫ್ಲಕ್ಚುಯೇಷನ್ ಆಗ್ತಾ ಇರ್ತದೆ. ಇವತ್ತೆಲ್ಲೋ ಹೋಗ್ಬೇಕು ಅನ್ಕೊಂಡಿರ್ತಾರೆ, ಹೋಗಕ್ಕಾಗಲ್ಲ, ಅಲ್ಲಿ ಕಟ್ ಆಗುವಂಥದ್ದು, ತಿರುಗಿ ಇನ್ನೊಂದು ಪ್ಲೇಸ್ ಹೋಗ್ಬೇಕು, ಅದನ್ನ ಗೊಂದಲದಿಂದ ಅಲ್ಲಿ ಪ್ರಾಬ್ಲಮ್ ಮಾಡ್ಕೊಳ್ಳುವಂಥದ್ದು, ಈ ರೀತಿಯಂತ ಗೊಂದಲ ಆಗುವಂತ ಸಾಧ್ಯತೆ ಇರ್ತದೆ. ಹಾಗನ್ಬಿಟ್ಟು ಹೀಗೆ ಇರ್ತದೆ ಎಲ್ರದ್ದು ಲೈಫು ಅಂತ ಏನಿಲ್ಲ, ಸ್ವಂತ ಜಾತಕವನ್ನು ಸಹ ನೋಡ್ಬೇಕಾಗತ್ತೆ. ಸರಿ, ಏನಾದ್ರೂ ಪರಿಹಾರ ಇದ್ದೇ ಇರ್ತದೆ ಎಲ್ಲಾ ವಿಚಾರದಲ್ಲೂ. ಪ್ರಮುಖವಾಗಿ ಮಾಡ್ಬೇಕಾಗಿರುವಂಥದ್ದು ಗುರುಗಳ ಸ್ಮರಣೆ. ಯಾಕಂದ್ರೆ ಷಷ್ಠದಲ್ಲಿ ತ್ರಿಸ್ಕಾ ಸ್ಥಾನದಲ್ಲಿ ಗುರುವಿನ ಸಂಚಾರ ಮಾಡ್ಬೇಕಾದ್ರೆ ಗುರುವಿನ ಸ್ಮರಣೆ ಮಾಡ್ಬೇಕು. ಅದರೊಟ್ಟಿಗೆ ಹನುಮಂತನ ಸ್ಮರಣೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಶನಿವಾರ, ಭಾನುವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರುವಾಗ ಉತ್ತರೋತ್ತರ ಅಭಿವೃದ್ಧಿ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಗುರುವಿನ ಬಲವು ಅತಿ ಹೆಚ್ಚಾಗಿದೆ, ಶನಿ ಬಲವು ಸಹ ಅದ್ಭುತವಾಗಿದೆ. ನೋಡಿ, ಸಾಡೆ ಸಾತಿ ನಡೀತಾ ಇದೆ ಅಂತ ಸಾಕಷ್ಟು ಜನಗಳ ಹೇಳ್ತಾ ಇರ್ತಾರೆ. ಸಾಡೆ ಸಾತಿ ಜೊತೆಗೆ ನಿಮ್ಮ ಕರ್ಮವೂ ಸಹ ಅತಿ ಮುಖ್ಯವಾಗುತ್ತೆ. ನೀವು ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿದೆ, ಖಂಡಿತ ಯಾವ ಸಾಡೆ ಸಾತಿಗಾಗ್ಲಿ ಯಾವ ಗ್ರಹಗಳಿಗಾಗಿ ಭಯ ಪಡುವಂತದ್ದೇನಿಲ್ಲ. ನಿಮ್ಮ ಒಂದು ಪ್ರಾಮಾಣಿಕತೆ ಖಂಡಿತ ಮುಂದುವರೆದ್ರೆ ಸಾಕು. ಅದರೊಟ್ಟಿಗೆ ಯಾವುದೋ ಒಂದು ಭೂಮಿ ವಿಚಾರದ ಬಗ್ಗೆ ಕೈ ಹಾಕಿರ್ತಾರ, ಅದರಲ್ಲೂ ಸಹ ಅದ್ಭುತ ಫಲವನ್ನ ನೀವು ಕಾಣಬಹುದು. ಇನ್ನ ಮಾನಸಿಕವಾಗಿ, ಆರೋಗ್ಯಕರವಾಗಿ ಅಥವಾ ಓದಿನ ವಿಚಾರದಲ್ಲಾಗ್ಲಿ ಎಲ್ಲ ವಿಚಾರದಲ್ಲೂ ಸಂಪೂರ್ಣ ಶುಭಫಲಗಳನ್ನ ಕಾಣ್ತೀರಾ. ನೀವು ಮಾಡಬೇಕಾಗಿರುವಂಥದ್ದು ಲಕ್ಷ್ಮೀನಾರಾಯಣ ಸ್ಮರಣೆ ಜೊತೆಗೆ ಹನುಮಂತನ ಸ್ಮರಣೆ, ತುಂಬಾ ಒಳ್ಳೆಯದಾಗುತ್ತೆ. ಶನಿವಾರ ಹಾಗೂ ಭಾನುವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವರು ಸಮಾಧಾನವಾದಂತಹ ವಾರ, ಸಮಚಿತ್ತದಿಂದ ಜೀವನವನ್ನು ಸಾಗಿಸುವಂತ ವಾರ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಯಾವುದೋ ಒಂದು ದೊಡ್ಡ ಒಂದು ಸಮಸ್ಯೆಯಿಂದ ದೂರ ಬಂದು ರಿಲ್ಯಾಕ್ಸ್ ಆಗುವಂಥದ್ದು, ನಿರಾಳವಾದಂತಹ ಮನಸ್ಸನ್ನ ನೀವು ಗಳಿಸುವಂತಹ ವಾರ ನಿಮ್ಮದಾಗಿರ್ತದೆ. ಅದರೊಟ್ಟಿಗೆ ಸಾಲವನ್ನು ಮುಕ್ತಿ ಮಾಡುವಂತಹ ವಾರ. ಎಲ್ಲ ಒಂದು ರೀತಿಯಾದಂತಹ ಯಾವುದೋ ಒಂದು ಸಣ್ಣ ಪುಟ್ಟ ಸಾಲ ಇತ್ತು, ಆ ಸಾಲ ಮುಕ್ತಿ ಆಗುವಂತ ವಾರ ಆಗಿರುತ್ತೆ. ಅದು ನಿಮಗ್ ಬರುವಂತ ಹಣ ಸಹ ನಿಮ್ ಕೈ ಸೇರುವಂಥದ್ದು. ಯಾರೆಲ್ಲ ಈ ರಿಯಲ್ ಎಸ್ಟೇಟ್ ಮಾಡುವಂಥದ್ದು ಅಥವಾ ಶೇರ್ ಡಿಪಾರ್ಟ್ಮೆಂಟ್, ಶೇರ್ ಹಾಕ್ಬೇಕು, ಆ ಶೇರ್ ಅಲ್ಲಿ ಏನಾದ್ರು ಅನುಕೂಲ ಆಗುತ್ತೆ ಅಂತ, ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಂತ ಹೇಳಿದ್ವಲ್ಲ, ಅದ್ರಲ್ಲೆಲ್ಲದ್ರಲ್ಲೂ ಸ್ವಲ್ಪ ಅನುಕೂಲ ಆಗುವಂಥದ್ದು. ಯಾರೆಲ್ಲ ಚಾರ್ಟೆಡ್ ಅಕೌಂಟ್ ಆಗಿರ್ಬೋದು, ಲಾಯರ್ಗಳಾಗಿರ್ಬೋದು, ಇಂಥವ್ರಿಗೂ ಸಹ ಅದ್ಭುತವಾದಂತಹ ವಾರ ಕಾಣಬಹುದು. ಪರಿಹಾರ ರೂಪಕವಾಗಿ ಹನುಮಂತನ ಸ್ಮರಣೆ ಜೊತೆಗೆ ಗುರುಗಳ ಸ್ಮರಣೆ ಮಾಡಿದ್ರೆ ಸಾಕು, ಸೂಪರ್ ಆದಂತಹ ಜೀವನವನ್ನು ನೀವು ಕಾಣಬಹುದು ಅಂತ ಹೇಳ್ತಾ, ಸೋಮವಾರ ಹಾಗೂ ಗುರುವಾರ, ಶನಿವಾರ ಶುಭವಾರಗಳಲ್ಲಿ ಆಗಿರುತ್ತದೆ. ಪ್ರಪಂಚದಲ್ಲಿರುವ ಪ್ರಾಣಿ, ಪಕ್ಷಿ, ಜೀವರಾಶಿ, ಸಸ್ಯಚರ, ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.